ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ಫಿಸಿಕ್ಸ್ನ ಫಸ್ಟ್ ಪಾರ್ಟ್ ಮಾಡ್ತಾ ಇದ್ದೇನೆ. ಫಸ್ಟ್ ಪಾರ್ಟ್ ಅಂತ ಹೇಳಿದರೆ ಇದನ್ನು ನಾನು ಪಾರ್ಟ್ ಬೈ ಪಾರ್ಟ್ ಮಾಡ್ತಾ ಇದ್ದೇನೆ ಸೆಕೆಂಡ್ PUC ಸ್ಟೂಡೆಂಟ್ಸ್ಗಳಿಗೆ. ಇದು ನಿಮಗೆ ಬೋರ್ಡ್ ಎಕ್ಸಾಮ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನು ಅಂತ ಕೇಳಿದರೆ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ 5 ಮಾರ್ಕ್ಸ್ ಟೋಟಲ್, ನಿಮ್ಗೆ ಗೊತ್ತಿದೆ ಟೋಟಲ್ 5 ಕ್ವಶನ್ಸ್ ಇರುತ್ತೆ. ನೀವು 3 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು. ಬಟ್ ಸೇಫರ್ ಸೈಡಲ್ಲಿರಲಿಕ್ಕೆ ದಯವಿಟ್ಟು 4 ಚಾಪ್ಟರ್ಸ್ಗಳನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಓಕೆ, ಅದು ಯಾವ್ಯಾವ ಚಾಪ್ಟರ್ ಅಂತ ನಿಮ್ಗೆ ಗೊತ್ತಿದೆ. ನಾನು ಇವಾಗ ಅದನ್ನು ಡಿಸ್ಕಸ್ ಮಾಡ್ತೇನೆ. ನೆಕ್ಸ್ಟ್ ವೀಡಿಯೋದಲ್ಲಿ 3 ಮಾರ್ಕ್ಸ್ ಇದು ಇಂಪಾರ್ಟೆಂಟ್ ಕ್ವಶನ್ಸನ್ನು ಚಾಪ್ಟರ್ ವೈಸ್ ಡಿಸ್ಕಸ್ ಮಾಡ್ತೇನೆ. ಅದಾದ ನಂತರ 2 ಮಾರ್ಕ್ಸ್ ಇದು ಚಾಪ್ಟರ್ ವೈಸ್ ಡಿಸ್ಕಸ್ ಮಾಡ್ತೇನೆ. ಅದೇ ರೀತಿ ಕೆಲವೊಂದು ಕ್ವಶನ್ಸ್ಗಳಿಗೆ ಆನ್ಸರ್ಸ್ ಕೂಡ ಇದೆ PDF. ಸೊ ಆ್ಯಂಡ್ ಇದರ ಕ್ವಶನ್ಸ್ನ PDF ಅನ್ನು ಕೂಡ ನನ್ನ ಟೆಲಿಗ್ರಾಮ್ ಚಾನಲ್ ನಾನು ಹಾಕ್ತೇನೆ. ಆ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಯಾರು ಜಾಯ್ನ್ ಆಗಿಲ್ಲ ಆದಷ್ಟು ಬೇಗ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ. ಇಲ್ಲೂ ಇವತ್ತು ನಾನು ಮಾತಾಡ್ತಾ ಇರೋದು 5 ಮಾರ್ಕ್ಸ್ ಕ್ವಶನ್ನು. ಇದು ಯಾವ ಇಯರಿಂದ ಕೇಳಿದರೆ ಆಲ್ಮೋಸ್ಟ್ 2015ಇಂದ ಸ್ಟಾರ್ಟ್ ಆಗಿ 2025ವರೆಗೆ ಎಲ್ಲದೂ ಆಗಿದೆ, ಎಲ್ಲ ಕ್ವಶನ್ ಪೇಪರ್ಸ್. ಅದರಲ್ಲೂ ಕೂಡ ನಿಮ್ಮದು 2024ನ 3 ಮಾಡೆಲ್ ಕ್ವಶನ್ ಪೇಪರ್, 2025ನ 3 ಮಾಡೆಲ್ ಕ್ವಶನ್ ಪೇಪರ್, 2025ನ 3 ಮಾಡೆಲ್ ಕ್ವಶನ್ ಪೇಪರ್, 2026ನ 3 ಮಾಡೆಲ್ ಕ್ವಶನ್ ಪೇಪರ್. ಅದಾದ ನಂತರ 2024ನ 3 ಬೋರ್ಡ್ಸ್ ಎಕ್ಸಾಮ್ನ ಕ್ವಶನ್ ಪೇಪರ್, 2025ನ 3 ಬೋರ್ಡ್ಸ್ ಎಕ್ಸಾಮ್ನ ಕ್ವಶನ್ ಪೇಪರ್, 2026ನ 2 ಪ್ರಿಪರೇಟರಿ ಕ್ವಶನ್ ಪೇಪರ್ ಪ್ಲಸ್ ಮಾಡೆಲ್ ಕ್ವಶನ್ ಪೇಪರ್ಸ್, ಮತ್ತು 2015ಇಂದ ಎಲ್ಲ ಆ್ಯನ್ಯುವಲ್ ಎಕ್ಸಾಮ್ನ ಕ್ವಶನ್ ಪೇಪರ್ನು ನೋಡಿ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಓಕೆ, ಸೊ ಅದೆಲ್ಲದನ್ನು ನೋಡಿ. ಸೊ ಕೆಲವೊಂದು ಕ್ವಶನ್ಸ್ಗೆ ಆನ್ಸರ್ ಆಲ್ಮೋಸ್ಟ್ ಹೆಚ್ಚಿದ್ದಕ್ಕೆ ಆನ್ಸರ್ ಇದೆ. ಅದು ಯಾವ್ಯಾವ ಇಯರ್ ರಿಪೀಟ್ ಆಗಿದೆ ಅನ್ನೋದು ಕೂಡ PDF-ಅಲ್ಲಿದೆ. ಬಟ್ ಆ PDF-ಅಲ್ಲಿ 23, 24, 25 ಇಲ್ಲ. ಸೊ ಅದನ್ನು ಕೂಡ ನಾನು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೇನೆ. ಬಟ್ ಅದರಲ್ಲಿ ಕ್ವಶನಲ್ಲಿ ಟಿಲ್ 2023ವರೆಗೂ ಇದೆ. ಓಕೆ, 22ವರೆಗೆ. ಓಕೆ, ಸೊ ಅದ್ರದ್ದು ವಿದ್ದ ಆನ್ಸರ್ಸ್ ಇದೆ. 5 ಮಾರ್ಕ್ಸ್ ಯಾವ ಕ್ವಶನ್ ಬಂದಿದೆ, 2 ಮಾರ್ಕ್ಸ್ ಯಾವ ಬಂದಿದೆ, 3 ಮಾರ್ಕ್ಸ್ ಇದು ಯಾವ್ದು ಬಂದಿದೆ ಅಂತ ಆ PDF-ಅನ್ನು ಕೂಡ ನಾನು ನಮ್ಮ ಗ್ರೂಪಲ್ಲಿ ಶೇರ್ ಮಾಡ್ತೇನೆ, ಯಾವುದು ಟೆಲಿಗ್ರಾಮ್ ಗ್ರೂಪಲ್ಲಿ. ಬಟ್ ಇವಾಗ ಸದ್ಯಕ್ಕೆ 2026ಗೆ 5 ಮಾರ್ಕ್ಸ್ನ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅನ್ನೋದನ್ನು ನಾನು ಡಿಸ್ಕಸ್ ಮಾಡ್ತೇನೆ. ಓಕೆ, ಸೊ ನಾವು ಬ್ಲೂ ಪ್ರಿಂಟನ್ನು ಅನಲೈಸ್ ಮಾಡಿದಾಗ ನೋಡಿ, ಕ್ವಶನ್ ನಂಬರ್ 37ನಲ್ಲಿ ಚಾಪ್ಟರ್ 1 ಅಥವಾ ಚಾಪ್ಟರ್ 2ಅಲ್ಲಿ ನಿಮಗೆ ಇದು ಬರುತ್ತೆ, ಯಾವುದು ಕ್ವಶನ್ ನಂಬರ್ 37 ಬರುತ್ತೆ. ಚಾಪ್ಟರ್ 1 ಬರ್ಬೋದು, ಚಾಪ್ಟರ್ 2 ಬರ್ಬೋದು. ಅದು ಯಾವ್ಯಾವ ಕ್ವಶನ್ಸ್ ಬಂದಿದೆ ನಾನು ಅದನ್ನು ಹೇಳ್ತೇನೆ. ಕ್ವಶನ್ ನಂಬರ್ 38ಅಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ಬರುತ್ತೆ. ಕ್ವಶನ್ ನಂಬರ್ 39ಅಲ್ಲಿ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮಿಂದ ಬರ್ತಾ ಇದೆ. ಕ್ವಶನ್ ನಂಬರ್ 40ಅಲ್ಲಿ ರೇ ಆಪ್ಟಿಕ್ಸು ಬರ್ಬೋದು, ವೇವ್ ಆಪ್ಟಿಕ್ಸು ಬರ್ಬೋದು. 41ನಲ್ಲಿ ಸೆಮಿ ಕಂಡಕ್ಟರ್ ಬಂದಿದೆ. ಓಕೆ, ಔಟ್ ಆಫ್ 5 ಕ್ವಶನ್ಸಲ್ಲಿ ನೀವು 3 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು. ನಾನು ಅದಕ್ಕೆ ಹೇಳೋದು 4 ಕ್ವಶನ್ಸನ್ನು ಚೂಸ್ ಮಾಡ್ಕೊಳ್ಳಿ, ಎನಿ 4. ಓಕೆ, ಇಟ್ಸ್ ಲೆಫ್ಟ್ ಟು ಯು. ಓಕೆ, ಸೊ ನಾನು ಇದರಲ್ಲಿ ಯಾವುದನ್ನು ರೇ ಆಪ್ಟಿಕ್ಸ್ ಮತ್ತು ವೇವ್ ಆಪ್ಟಿಕ್ಸನ್ನು ನೀವು ಬೇಕಾದರೆ ಮಾಡ್ಬೋದು. ಯಾಕಂದರೆ ಅದರಲ್ಲಿ ಒಂದು ಲೆನ್ಸ್ ಮೇಕರ್ಸ್ ಫಾರ್ಮುಲಾ ತುಂಬ ಟೈಮ್ ರಿಪೀಟ್ ಆಗಿದೆ. ಅದು ಬಿಟ್ಟರೆ ಅವರು ಕಂಬೈನ್ಡ್ ಕ್ವಶನ್ಸನ್ನು ಕೇಳ್ತಾ ಇದ್ದಾರೆ, 3+2 ಅಲ್ಲಿ ಕೇಳ್ತಾ ಇದ್ದಾರೆ. ಅದಕ್ಕೆ ನಾನು ನಿಮಗೆ ಇದು ಅಂದರೆ 37, 38, 39, 41 ಹೇಳ್ತಾ ಇದ್ದೇನೆ. 40 ಬೇಕಾದರೆ ಮಾಡ್ಬೋದು, ನೀವು ಮಾಡಬಾರ್ದು ಅಂತಲ್ಲ. ಕೆಲವೊಂದು ಕ್ವಶನ್ ಪೇಪರಲ್ಲಿ ಕಂಬೈಂಡ್ ಕೇಳಿದ್ದಾರೆ, ಅದಕ್ಕೆ ನಾನು ಅದನ್ನು ಸ್ಕಿಪ್ ಮಾಡ್ತಾ ಇದ್ದೇನೆ. ಸರಿನಾ? ಸೊ ನೀವು ಮಾಡೋದಾದರೆ ಮಾಡ್ಬೋದು, ಮಾಡಲೇಬಾರ್ದು ಅಂತಲ್ಲ, ಮಾಡೋದಾದರೆ ಮಾಡ್ಬೋದು. ಓಕೆ, ಈಗ ಕ್ವಶನ್ ನಂಬರ್ 37 ಸ್ಟೂಡೆಂಟ್ಸು, ನಾನು ಮೊದಲು ಹೇಳಿದ್ದೇನೆ ಕ್ವಶನ್ ನಂಬರ್ 37 5 ಮಾರ್ಕ್ಸ್ ಕ್ವಶನ್ನು ಈದರ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸಿಂದ ಬರುತ್ತೆ ಅಥವಾ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸಿಂದ ಬರುತ್ತೆ. ಓಕೆ, ಸೊ ಇದರಲ್ಲಿ ನೋಡಿ, ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಅ ಪಾಯಿಂಟ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್. ಇದನ್ನು ಮಾಡೆಲ್ 1 2026ಅಲ್ಲಿ ಕೇಳಿದ್ದಾರೆ. ಬೋರ್ಡ್ಸ್ 2025ನ ಫಸ್ಟ್ ಬೋರ್ಡ್ ಎಕ್ಸಾಮಲ್ಲಿ ಕೇಳಿದ್ದಾರೆ, 2025ನ ಥರ್ಡ್ ಬೋರ್ಡ್ ಎಕ್ಸಾಮಲ್ಲಿ ಕೇಳಿದ್ದಾರೆ, 2024ನ ಸೆಕೆಂಡ್ ಬೋರ್ಡ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ನಮ್ಗೆ ಈ ವರ್ಷ ಪ್ರಾಕ್ಟೀಸ್ ಕ್ವಶನ್ ಪೇಪರ್ ಅಂತ ಬೋರ್ಡ್ಸಿಂದ ಒಂದು ಬಿಟ್ಟಿದ್ದಾರೆ, ಅದರಲ್ಲೂ ಕೇಳಿದ್ದಾರೆ. ಪ್ರಿಪರೇಟ್ರಿ ಫಸ್ಟ್ ಕ್ವಶನ್ ಪೇಪರ್ಲ್ಲೂ ಇದನ್ನೇ ಕೇಳಿದ್ದಾರೆ. ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಟ್ ಅ ಪಾಯಿಂಟ್ ಚಾರ್ಜ್, ಎಟ್ ಅ ಪಾಯಿಂಟ್ ಡ್ಯೂ ಟು ಪಾಯಿಂಟ್ ಚಾರ್ಜ್. ಇದರಲ್ಲಿ ಟೋಟಲ್ 7 ಕ್ವಶನ್ಸ್ ಇದೆ ಸ್ಟೂಡೆಂಟ್ಸ್. ಈ 7 ಕ್ವಶನ್ಸನ್ನು ಮಾಡಲೇಬೇಕಾಗುತ್ತೆ. ಯಾಕಂತ ಕೇಳಿದರೆ 2 ಚಾಪ್ಟರ್ ಇದೆಯಲ್ಲ, ಈದರ್ ಈ ಚಾಪ್ಟರಿಂದ ಬರ್ಬೋದು ಅಥವಾ ಈ ಚಾಪ್ಟರಿಂದನೂ ಬರ್ಬೋದು. ಓಕೆ, ಸೊ ನೆಕ್ಸ್ಟ್, ಯೂಸಿಂಗ್ ಗಾಸಸ್ ಲಾ ಅರೈವ್ ಅಟ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಔಟ್ಸೈಡ್ ದ ಚಾರ್ಜ್ಡ್ spherical conducting shell, also write the expression electric field at a point on a surface of the same charged spherical shell. ಈಗ ಮತ್ತೊಂದು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ದಯವಿಟ್ಟು ನೀವು ಕ್ವಶನನ್ನು ಓದ್ಕೊಳ್ಳಿ. ಯಾಕಂದರೆ ಕ್ವಶನನ್ನು ಕೇಳುವಂಥ ರೀತಿ ಚೇಂಜ್ ಆಗ್ಬೋದು, ಬಟ್ ಕೇಳ್ತಾರೆ. ಓಕೆ, ಕ್ವಶನನ್ನು ವೇ ಆಫ್ ಆಸ್ಕಿಂಗ್ ದ ಕ್ವಶನ್ ಮೈಟ್ ಚೇಂಜ್, ಬಟ್ ಕ್ವಶನ್ ಕೇಳ್ತಾರೆ. ಅದಕ್ಕೆ ಕ್ವಶನನ್ನು ಒಂದು 2-3 ಟೈಮ್ಸ್ ದಯವಿಟ್ಟು ಓದ್ಕೊಳ್ಳಿ.
ಫೈನಾ. ಸೊ ಇದನ್ನು ಮಾಡಲ್ 2 ಅಲ್ಲಿ ಕೇಳಿದ್ದಾರೆ, 2026 ಇದು. ಬೋರ್ಡ್ 2025ನ ಸೆಕೆಂಡ್ ಬೋರ್ಡಲ್ಲಿ ಕೇಳಿದ್ದಾರೆ. ಪ್ರಿಪ್ರೇಟ್ರಿ, ಈ ವರ್ಷದ ಪ್ರಿಪ್ರೇಟ್ರಿ ಸೆಕೆಂಡ್ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಜುಲೈ 2014ನಲ್ಲಿ ಕೇಳಿದ್ದಾರೆ, ಜುಲೈ 2018ನಲ್ಲಿ ಕೇಳಿದ್ದಾರೆ. ಸರಿನಾ. ಸೊ ಗಾಸಸ್ ಲಾ. ನೆಕ್ಸ್ಟ್, ಡೆರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಅ ಪಾಯಿಂಟ್ ಆನ್ ದ ಆಕ್ಸಿಸ್ ಆಫ್ ಆನ್ ಎಲೆಕ್ಟ್ರಿಕ್ ಡೈಪೋಲ್. ಇದು ಹಾಗೆ ಕ್ವಶನ್ಸ್ ಕೇಳುವಂಥ ವೇ ಚೇಂಜ್ ಆಗ್ಬೋದು. ಆಕ್ಸಿಸ್ ಆಫ್ ದ ಎಲೆಕ್ಟ್ರಿಕ್ ಡೈಪೋಲ್ ಅಂತ ಕೇಳ್ತಾರೆ. ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎಲೆಕ್ಟ್ರಿಕ್ ಡೈಪೋಲ್ ಎಟ್ ಅ ಪಾಯಿಂಟ್ ಆಫ್ ಆಕ್ಸಿಯಲ್ ಲೈನ್ ಅಂತ ಕೇಳ್ಬೋದು. ಇದು ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್. ಇದು ಮಾಡಲ್ 3 ಕ್ವಶನ್ ಪೇಪರ್ 2026ಅಲ್ಲಿ. 2025ನ ಮಾಡಲ್ 1ನಲ್ಲಿ ಕೇಳಿದ್ದಾರೆ, ಮಾರ್ಚ್ 2016ನಲ್ಲಿ ಕೇಳಿದ್ದಾರೆ, ಜುಲೈ 2017ನಲ್ಲಿ ಕೇಳಿದ್ದಾರೆ. ಸರಿನಾ. ನೆಕ್ಸ್ಟ್, ಸ್ಟೇಟ್ ಗಾಸಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ಸು. ಗಾಸಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಕೇಳಿದ್ದಾರೆ. ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಅ ಪಾಯಿಂಟ್ ಡ್ಯೂ ಟು ಆನ್ ಇನ್ಫೈನೈಟ್ಲಿ ಲಾಂಗ್ ಥಿನ್ ಚಾರ್ಜ್ಡ್ ಸ್ಟ್ರೇಟ್ ವೈರ್ ಯೂಸಿಂಗ್ ಗಾಸಸ್ ಲಾ. ಇದನ್ನು ಬೋರ್ಡ್ 2023ಯಲ್ಲಿ ಕೇಳಿದ್ದಾರೆ. ಬೋರ್ಡ್ 2024ನ ಥರ್ಡ್ ಎಕ್ಸಾಮಲ್ಲಿ ಕೇಳಿದ್ದಾರೆ, ಥರ್ಡ್ ಬೋರ್ಡ್ ಎಕ್ಸಾಮಲ್ಲಿ. ಜುಲೈ 2015 ಕೇಳಿದ್ದಾರೆ, ಜುಲೈ 2016 ಕೇಳಿದ್ದಾರೆ, ಆಗಸ್ಟ್ 2022ಅಲ್ಲಿ ಕೇಳಿದ್ದಾರೆ. ಓಕೆ. ಸೊ ಗಾಸಸ್ ಲಾ. ನೆಕ್ಸ್ಟ್, ವಾಟ್ ಆರ್ ಪೋಲಾರ್ ಆ್ಯಂಡ್ ನಾನ್ ಪೋಲಾರ್ ಮೊಲಿಕ್ಯೂಲ್ಸ್? ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟೆನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಕೆಪಾಸಿಟೆನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ನ ಪ್ರಾಕ್ಟೀಸ್ 1, ಈ ವರ್ಷದ ಪ್ರಾಕ್ಟೀಸ್ 1 ಅಂತ ಕ್ವಶನ್ ಪೇಪರ್ ರಿಲೀಸ್ ಮಾಡಿದ್ದಾರೆ ನೋಡಿ ಬೋರ್ಡಿಂದ, ಅದರಲ್ಲಿ ಕೇಳಿದ್ದಾರೆ. ಬೋರ್ಡ್ಸ್ 2024ಅಲ್ಲಿ ಕೇಳಿದ್ದಾರೆ. ಅದು ಬಿಟ್ಟರೆ ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಇಕ್ವಿವೆಲೆಂಟ್ ಕೆಪಾಸಿಟನ್ಸ್ ಆಫ್ 2 ಕೆಪಾಸಿಟರ್ಸ್ ಕನೆಕ್ಟೆಡ್ ಇನ್ ಸೀರೀಸ್. 2 ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಇದನ್ನು ಕೇಳಿದ್ದಾರೆ. ಅದರದ್ದು ಬಿ ಕ್ವಶನ್ ಏನು ಕೇಳಿದ್ದಾರೆ? ರೈಟ್ ಎನಿ 2 ಪ್ರಾಪರ್ಟೀಸ್ ಆಫ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್. ಇದು 3+2 ಅಲ್ಲಿ ಕೇಳಿದ್ದಾರೆ. 3 ಮಾರ್ಕ್ಸ್. ಎಕ್ಸ್ಪ್ರೆಷನ್ ಫಾರ್ ಇಕ್ವಿವೆಲೆಂಟ್ ಕೆಪಾಸಿಟನ್ಸ್ ಆಫ್ 2 ಕೆಪಾಸಿಟರ್ಸ್ ಕನೆಕ್ಟೆಡ್ ಇನ್ ಸೀರೀಸ್. ಇದು ಬೋರ್ಡ್ 2024ನ ಥರ್ಡ್ ಬೋರ್ಡ್ ಎಕ್ಸಾಮಲ್ಲಿ ಕೇಳಿದ್ದು, 2024. ಅದು ಬಿಟ್ಟರೆ ಲಾಸ್ಟ್ ಕ್ವಶನ್, ಅಬ್ಟೈನ್ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಆನ್ ಎಲೆಕ್ಟ್ರಿಕ್ ಡೈಪೋಲ್ ಪ್ಲೇಸ್ಡ್ ಇನ್ ಆನ್ ಎಲೆಕ್ಟ್ರಿಕ್ ಫೀಲ್ಡ್, ಅಂದರೆ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಇದು ಬೋರ್ಡ್ 2024ನ ಸೆಕೆಂಡ್ ಬೋರ್ಡಲ್ಲಿ ಕೇಳಿದ್ದು. ಅದು ಬಿಟ್ಟರೆ ಹೌ ಎನರ್ಜಿ ಡೆನ್ಸಿಟಿ ರಿಲೇಟೆಡ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಪ್ರೆಸೆಂಟ್ ಬಿಟ್ವೀನ್ ದ ಪ್ಲೇಟ್ಸ್ ಆಫ್ ಕೆಪಾಸಿಟರ್. ಇದು AB 3+2 ಅಲ್ಲಿ ಕೇಳಿದ್ದಾರೆ. ಓಕೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ನಿಮ್ಗೆ ಕೇಳಿರೋ ಕ್ವಶನ್ನ ಫಸ್ಟು ಓದ್ಕೊಳ್ಳಿ, ಆಯಿತಾ. ಟೋಟಲ್ ಇದರಲ್ಲಿ 7 ಕ್ವಶನ್ಸ್ ಇದೆ. ಅದರಲ್ಲೂ ಕೂಡ ಮೋಸ್ಟ್ ಆಫ್ ದ ಟೈಮ್ ಕೇಳಿದ್ದು ಒಂದು ಗಾಸಸ್ ಲಾ ಮೇಲೆ, ಅಥವಾ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಟ್ ಅ ಪಾಯಿಂಟ್ ಚಾರ್ಜ್ ಡ್ಯೂ ಟು ಪಾಯಿಂಟ್ ಚಾರ್ಜ್, ಗಾಸಸ್ ಲಾ ಮೇಲೆ ಕೇಳಿರ್ಬೋದು, ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಅ ಪಾಯಿಂಟ್ ಟು ದ ಆಕ್ಸಿಸ್ ಆಫ್ ಎನ್ ಎಲೆಕ್ಟ್ರಿಕ್ ಡೈಪೋಲ್. ಇದು ಅಂದರೆ ಗಾಸಸ್ ಲಾ ಮೇಲೆ 2 ಕ್ವಶನ್ ಇದೆ. ಮತ್ತು ವಾಟ್ ಆರ್ ಪೋಲಾರ್ ಆ್ಯಂಡ್ ನಾನ್ ಪೋಲಾರ್? ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ದಯವಿಟ್ಟು ಓದ್ಕೊಳ್ಳಿ, ಎಲ್ಲ 7 ಕ್ವಶನ್ಸನ್ನು ಓದ್ಕೊಳ್ಳಿ. ಬಿಕಾಸ್ ಫಸ್ಟ್ 5 ಮಾರ್ಕ್ಸಿಗೆ ದಯವಿಟ್ಟು ಮಾಡ್ಕೊಳ್ಳಿ, ಆಯಿತಾ. ಕ್ವಶನ್ ನಂಬರ್ 37 ಆಯಿತು. ಅದಾದಮೇಲೆ 38. ಓಕೆ. ಕ್ವಶನ್ ನಂಬರ್ 38ಅಲ್ಲಿ ಏನು ಕೇಳಿದ್ದಾರೆ ಸರ್? ಇಲ್ಲಿ ನೋಡಿ, ಕ್ವಶನ್ ನಂಬರ್ 38 ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ಬರುತ್ತೆ. ಇದರಲ್ಲಿ ಅಸ್ಯೂಮಿಂಗ್ ದ ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಕಂಡಕ್ಟಿವಿಟಿ ಆಫ್ ಅ ಮೆಟೀರಿಯಲ್. ಇದು ಕ್ವಶನ್ನ ಕೇಳುವಂಥ ರೀತಿ ಚೇಂಜ್ ಆಗ್ಬೋದು. ಆಲ್ಮೋಸ್ಟ್ ಹೆಚ್ಚಿನ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಓಕೆ. ಸಿಗ್ಮಾ ಇಸ್ ಈಕ್ವಲ್ಸ್ ಟು NE² ಟಾರ್ಕ್ ಡಿವೈಡೆಡ್ ಬೈ M, ವೆರ್ ಸಿಂಬಾಲ್ಸ್ ಹ್ಯಾವ್ ದೇರ್ ಯೂಶುವಲ್ ಮೀನಿಂಗ್. ಸಿಂಬಾಲ್ಸನ್ನು ಬರೀಬೇಕು, ಏನೇನು ಅಂತ ಬರೀಬೇಕು. E ಡಿನೋಟ್ಸ್ ವಾಟ್? ಟಾರ್ಕ್, N, M, ಸಿಗ್ಮಾ, ಇದೆಲ್ಲದು. ಇದು ಜುಲೈ 2015, ಜುಲೈ 2018, ಮಾರ್ಚ್ 2019, 2023 ಬೋರ್ಡಲ್ಲಿ ಕೇಳಿದ್ದಾರೆ. ಮಾಡಲ್ 2026ನ ಫಸ್ಟ್ ಮಾಡಲಲ್ಲಿ ಕೇಳಿದ್ದಾರೆ. ಪ್ರಾಕ್ಟೀಸ್ ಕ್ವಶನ್ ಪೇಪರ್ನ ಫಸ್ಟಲ್ಲಿ ಕೇಳಿದ್ದಾರೆ. ಪ್ರಿಪ್ರೇಟರಿ 2026ನ ಫಸ್ಟಲ್ಲಿ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್. ಅದು ಬಿಟ್ಟರೆ ಅಬ್ಟೈನ್ ಆನ್ ಎಕ್ಸ್ಪ್ರೆಷನ್ ಫಾರ್ ಈಕ್ವಲೆಂಟ್ EMF ಆ್ಯಂಡ್ ಈಕ್ವಲೆಂಟ್ internal resistance of 2 cells of different EMF and different internal resistance connected in series. ಇದು ಕನೆಕ್ಟೆಡ್ ಇನ್ ಸೀರೀಸು ಕೇಳ್ಬೋದು ಅಥವಾ ಪ್ಯಾರಲಲ್ಲು ಕೇಳ್ಬೋದು. ನಾನಿಲ್ಲಿ 4 ಕ್ವಶನ್ನ ಕೊಟ್ಟಿದ್ದೇನೆ. ಇದರಲ್ಲಿ ಸೀರೀಸ್ ಮತ್ತು ಪ್ಯಾರಲಲ್ ಸಪ್ರೇಟಾಗಿ ಬರೆದಿದ್ದೇನೆ, ಅದಕ್ಕೆ 4 ಕ್ವಶನ್ಸ್ ಆಗಿದೆ. ಸರಿನಾ. ಇಲ್ಲಿ ಸೀರೀಸನ್ನು ತುಂಬ ಟೈಮ್ ಕೇಳಿದ್ದಾರೆ. ಸೆಪ್ಟೆಂಬರ್ 2020 ಬೋರ್ಡ್ಸ್ 2024 ಫಸ್ಟ್ ಬೋರ್ಡಲ್ಲಿ ಕೇಳಿದ್ದಾರೆ, ಥರ್ಡ್ ಬೋರ್ಡಲ್ಲಿ ಕೇಳಿದ್ದಾರೆ, 2024ನ ಥರ್ಡ್ ಬೋರ್ಡಲ್ಲಿ ಕೇಳಿದ್ದಾರೆ. ಈ ವರ್ಷದ ಪ್ರಿಪರೇಟರಿ ಸೆಕೆಂಡ್ ಕ್ವಶನ್ ಪೇಪರ್ಲಿ ಕೇಳಿದ್ದಾರೆ. 2025ನ ಮಾಡಲ್ 1ನಲ್ಲಿ ಕೇಳಿದ್ದಾರೆ. 2026ನ ಮಾಡಲ್ 2 ಅಲ್ಲಿ ಕೇಳಿದ್ದಾರೆ. ಈ ವರ್ಷದ ಪ್ರಾಕ್ಟಿಕಲ್ ಕ್ವಶನ್ ಪೇಪರ್ಲಿ ಕೇಳಿದ್ದಾರೆ. ಸರಿನಾ. ಅದು ಬಿಟ್ಟರೆ ಯೂಸಿಂಗ್ ಕಿರ್ಚಾಫ್ಸ್ ಲಾ ಅರೈವ್ ದ ಬ್ಯಾಲೆನ್ಸಿಂಗ್ ಕಂಡೀಷನ್ ಫಾರ್ ವೀಟ್ಸ್ಟೋನ್ ನೆಟ್ವರ್ಕ್ಸ್. ಇದನ್ನು ಕೇಳುವಂಥ ರೀತಿ ಚೇಂಜ್ ಆಗ್ಬೋದು, ಬಟ್ ಕೇಳ್ತಾರೆ. ಕಿರ್ಚಾಫ್ ಲಾ ಬ್ಯಾಲೆನ್ಸಿಂಗ್ ಕಂಡೀಷನ್ ಫಾರ್ ವೀಟ್ಸ್ಟೋನ್ ನೆಟ್ವರ್ಕ್. ಇಲ್ಲಿ ನೋಡಿ, ಮಾರ್ಚ್ 2016, ಜುಲೈ 2014, ಜುಲೈ 2016, ಮಾರ್ಚ್ 2017, ಜೂನ್ 2019, ಮೇ 2022 ಮಾಡಲ್ ಕ್ವಶನ್ ಪೇಪರ್ ಥರ್ಡ್, 2026ನ ಥರ್ಡ್ ಮಾಡಲ್ ಕ್ವಶನ್ ಪೇಪರ್, 2025ನ ಫಸ್ಟ್ ಬೋರ್ಡಲ್ಲಿ, 2025ನ ಥರ್ಡ್ ಬೋರ್ಡಲ್ಲಿ, 2024ನ ಥರ್ಡ್ ಬೋರ್ಡಲ್ಲಿ, 2025ನ ಮಾಡಲ್ 3ಅಲ್ಲಿ, ಆಗಸ್ಟ್ 2022 ಅಲ್ಲಿ ಕೇಳಿದ್ದಾರೆ, ಮಾರ್ಚ್ 2014ನಲ್ಲಿ ಕೇಳಿದ್ದಾರೆ. ಸೊ ಇದು ಬಿಟ್ಟರೆ ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್, ಅದು ಆಲ್ರೆಡಿ ನಾನು ಹೇಳಿದ್ದೇನೆ. ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ 2 cells ಡಿಫರೆಂಟ್ EMFs, ಇಂಟರ್ನಲ್ ರೆಸಿಸ್ಟೆನ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್, ಸೀರೀಸ್ ಅಥವಾ ಪ್ಯಾರಲಲ್. ಅದು ಬಿಟ್ಟರೆ ವೀಟ್ಸ್ಟೋನ್ ನೆಟ್ವರ್ಕ್ಸು. ಅದು ಬಿಟ್ಟರೆ ಸಿಗ್ಮಾ ಇಸ್ ಈಕ್ವಲ್ಸ್ ಟು NE² ಟಾರ್ಕ್ ಡಿವೈಡೆಡ್ ಬೈ M. ಓಕೆ. ಟೋ ಅಂತಲೂ ಕರೀತಾರೆ NE². ಇದನ್ನು
ಸಿಗ್ಮಾ ಡೆರೈವೇಷನ್ ಇದೆಯಲ್ಲ ಇದು ಇಂಪಾರ್ಟೆಂಟ್. ಇದು ಬಂದುಬಿಟ್ಟು ಕ್ವಶನ್ ನಂಬರ್ 38. ಇದರ PDF ಅನ್ನು ನಾನು ಗ್ರೂಪಲ್ಲಿ ಶೇರ್ ಮಾಡ್ತೇನೆ, ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತೇನೆ, ನೋಡಿಟ್ಟು ವರಿ. ಓಕೆ, 38 ಆಯಿತು. ಅದು ಬಿಟ್ಟರೆ ಕ್ವಶನ್ ನಂಬರ್ 39. ಕ್ವಶನ್ ನಂಬರ್ 39ನಲ್ಲಿ ಟೋಟಲ್ ನಾನು 6 ಕ್ವಶನ್ಸನ್ನು ಲಿಸ್ಟ್ ಮಾಡಿದ್ದೇನೆ. 6 ಕ್ವಶನ್ಸ್. ಇದು ಬಿಟ್ಟರೆ ಬೇರೆ ಯಾವುದು ಬರೋದಿಲ್ಲ, ಆಲ್ಮೋಸ್ಟ್ ಎಲ್ಲದೂ ಇದೇ ಬಂದಿದೆ. ಓಕೆ, ಯಾವುದು ಇದರಿಂದ ಬರೋದು? ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಇಲ್ಲಿ ನೋಡಿ, ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಅ ಪಾಯಿಂಟ್ ಆನ್ ಎನ್ ಆಕ್ಸಿಸ್ ಆಫ್ ದ ಸರ್ಕ್ಯುಲರ್ ಕರೆಂಟ್ ಲೂಪ್ ಯೂಸಿಂಗ್ ಬಯೋಟ್-ಸಾವರ್ಟ್ಸ್ ಲಾ. ಇಲ್ಲಿ ನಿಮಗೆ ಕೆಲವೊಂದು ಕ್ವಶನಲ್ಲಿ ಬಯೋಟ್-ಸಾವರ್ಟ್ಸ್ ಲಾ ಅನ್ನು ಯೂಸ್ ಮಾಡಿ ಅಂತ ಮೆನ್ಷನ್ ಮಾಡೋದಿಲ್ಲ. ಕ್ವಶನ್ ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಅ ಪಾಯಿಂಟ್ ಆನ್ ದ ಆಕ್ಸಿಸ್ ಆಫ್ ಸರ್ಕ್ಯುಲರ್ ಕರೆಂಟ್ ಲೂಪ್ ಅಂತ ಕೇಳ್ತಾರೆ. ತುಂಬ ಟೈಮ್ ಕೇಳಿದ್ದಾರೆ. ಮಾರ್ಚ್ 2019 ಮಾಡಲ್ ಪೇಪರ್ 1, 26ನ ಮಾಡಲ್ ಪೇಪರ್ 1, 2025ನ ಸೆಕೆಂಡ್ ಬೋರ್ಡ್ ಎಕ್ಸಾಮಲ್ಲಿ ಕೇಳಿದ್ದಾರೆ, 2025ನ ಥರ್ಡ್ ಬೋರ್ಡ್ ಎಕ್ಸಾಮಲ್ಲಿ ಕೇಳಿದ್ದಾರೆ, 2024ನ ಫಸ್ಟ್ ಬೋರ್ಡ್ ಎಕ್ಸಾಮಲ್ಲಿ ಕೇಳಿದ್ದಾರೆ, 2024ನ ಸೆಕೆಂಡ್ ಬೋರ್ಡ್ ಎಕ್ಸಾಮಲ್ಲಿ ಕೇಳಿದ್ದಾರೆ, 2024ನ ಥರ್ಡ್ ಬೋರ್ಡ್ ಎಕ್ಸಾಮಲ್ಲಿ ಕೇಳಿದ್ದಾರೆ, 2025ನ ಮಾಡಲ್ 1 ಕ್ವಶನ್ ಪೇಪರ್ಲಿ ಕೇಳಿದ್ದಾರೆ, ಮಾರ್ಚ್ 2014, ಮಾರ್ಚ್ 2015, ಮಾರ್ಚ್ 2017, ಮಾರ್ಚ್ 2018. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, ಕ್ವಶನ್ ಬಯೋಟ್-ಸಾವರ್ಟ್ಸ್ ಲಾ ಕೇಳದೇ ಇದ್ದರೂ ಎಕ್ಸ್ಪ್ರೆಷನ್ ಫಾರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಅ ಪಾಯಿಂಟ್ ಆನ್ ದ ಆಕ್ಸಿಸ್ ಆಫ್ ಅ ಸರ್ಕ್ಯುಲರ್ ಕರೆಂಟ್ ಲೂಪ್. ಅದು ಬಿಟ್ಟರೆ ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಪರ್ ಯೂನಿಟ್ ಲೆಂತ್ ಆನ್ 2 ಇನ್ಫಿನಿಟಿ ಲಾಂಗ್ ಸ್ಟ್ರೈಟ್ ಪ್ಯಾರಲಲ್ ಕಂಡಕ್ಟರ್ಸ್ ಯೂಸಿಂಗ್ ಕ್ಯಾರಿಂಗ್ ಕರೆಂಟ್ಸ್ ಆ್ಯಂಡ್ ಡಿಫೈನ್ ಆಂಪಿಯರ್. ಇದು ಕ್ವಶನ್ ಬೇರೆ ರೀತಿಯೂ ಕೇಳ್ಬೋದು. ಡಿಫೈನ್ ಆಂಪಿಯರ್ ಅಂತ ಕೇಳಿ ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಪರ್ ಯೂನಿಟ್ ಲೆಂತ್ ಆನ್ 2 ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೈಟ್ ಪ್ಯಾರಲಲ್ ಕಂಡಕ್ಟರ್ಸ್ ಅಂತ ಕೇಳ್ಬೋದು. ಕ್ಯಾರಿಂಗ್ ಕರೆಂಟ್ಸ್ ಅಂತ ಹೇಳಿ ತುಂಬ ಟೈಮ್ ಕೇಳಿದ್ದಾರೆ ನೋಡಿ. 2026, 23, 25 ಇದರಲ್ಲಿ ನಾನು ಆಲ್ರೆಡಿ ಹೇಳಿದ್ದೇನೆ. ಮಾಡಲ್ ಕ್ವಶನ್ ಪೇಪರ್ನು ತೊಗೊಂಡಿದ್ದೇನೆ, ಈ ವರ್ಷದ ಪ್ರಿಪರೇಟರಿ ಕ್ವಶನ್ ಪೇಪರು ತೊಗೊಂಡಿದ್ದೇನೆ. ಪ್ರೀವಿಯಸ್ನ ಬೋರ್ಡ್, ಆಲ್ ಬೋರ್ಡ್ಸ್ 3 ಬೋರ್ಡ್ಸ್, 2024ನ 3 ಬೋರ್ಡ್ಸ್, 2025ನ 3 ಬೋರ್ಡ್ಸ್, ಅದಾದಮೇಲೆ 2014, 15, 16, 17 ಎಲ್ಲದನ್ನು ತೊಗೊಂಡಿದ್ದೇನೆ. ಸರಿನಾ? ಅದಾದಮೇಲೆ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಆಂಪಿಯರ್ಸ್ ಸರ್ಕ್ಯೂಟ್ ಲಾ, ಅಬ್ಟೈನ್ ಎನ್ ಎಕ್ಸ್ಪ್ರೆಷನ್ ಫಾರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಅ ಕರೆಂಟ್ ಕ್ಯಾರಿಂಗ್ ಸಾಲೆನಾಯ್ಡ್. ಇದನ್ನು ಪ್ರಾಕ್ಟೀಸ್ 2026ಅಲ್ಲಿ ಕೇಳಿದ್ದಾರೆ. ಈ ವರ್ಷದ ಪ್ರಾಕ್ಟೀಸ್ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ ನೋಡಿ, ಅದರಲ್ಲಿ ಇದನ್ನು ಕೇಳಿದ್ದಾರೆ. ಒಂದೇ ಸತಿ ಕೇಳಿದ್ದು. ಫಸ್ಟ್ ಇದು 2 ಕ್ವಶನ್ನ ದಯವಿಟ್ಟು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇದನ್ನು ಬಿಡಬೇಡಿ, ದಯವಿಟ್ಟು ಬಿಡಬೇಡಿ. ನೆಕ್ಸ್ಟ್, obtain an expression for radius of a charged particle moving perpendicular to uniform magnetic field. ಇದರಲ್ಲೂ ಕೂಡ AB ಕ್ವಶನ್ ಕೇಳಿದ್ದಾರೆ. ಇದು 3 ಮಾರ್ಕ್ಸ್, ಇದು 2 ಮಾರ್ಕ್ಸ್. ವಾಟ್ ಈಸ್ ದ ನೇಚರ್ ಆಫ್ ಫೋರ್ಸ್ ಬಿಟ್ವೀನ್ 2 ಕಂಡಕ್ಟರ್ಸ್ ಕ್ಯಾರಿಂಗ್ ಪ್ಯಾರಲಲ್ ಆ್ಯಂಡ್ ಆ್ಯಂಟಿ ಪ್ಯಾರಲಲ್ ಕರೆಂಟ್. ಇಲ್ಲಿ ಪ್ಯಾರಲಲ್ ಇದೆ ನೋಡಿ, 2 ಟೈಮ್ಸ್ ಕೇಳಿದ್ದಾರೆ. ಒಂದು ಪ್ರಾಕ್ಟೀಸು 2026ಅಲ್ಲಿ ಕೇಳಿದ್ದಾರೆ ಈ ವರ್ಷದ್ದು. ಅದು ಬಿಟ್ಟರೆ ಪ್ರಿಪರೇಟರಿಯಲ್ಲೂ ಕೇಳಿದ್ದಾರೆ. ವಾಟ್ ಈಸ್ ದ ನೇಚರ್ ಆಫ್ ಫೋರ್ಸ್ ಬಿಟ್ವೀನ್ 2 ಕಂಡಕ್ಟರ್ಸ್ ಕ್ಯಾರಿಂಗ್ ಪ್ಯಾರಲಲ್ ಕರೆಂಟ್. ಅದು ಪ್ಯಾರಲಲ್ ಕರೆಂಟು ಕೇಳ್ಬೋದು, ಆ್ಯಂಟಿ ಪ್ಯಾರಲಲ್ ಕರೆಂಟು ಕೇಳ್ಬೋದು. ಓಕೆ, ನೆಕ್ಸ್ಟ್ 5th ಕ್ವಶನ್, ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್ acting on a current loop placed in a uniform magnetic field. ಅದರಲ್ಲಿ B ಕ್ವಶನ್, ಡ್ರಾ ದ ಸ್ಕಿಮ್ಯಾಟಿಕ್ ಡೈಗ್ರಾಮ್ ಆಫ್ ಅ ಮೂವಿಂಗ್ ಕಾಯಿಲ್ ಗ್ಯಾಲ್ವನೋಮೀಟರ್ ಆ್ಯಂಡ್ ಲೇಬಲ್ ದ ಪಾರ್ಟ್ಸ್. ಇದನ್ನು ಪ್ರಿಪರೇಟರಿ 2026-2 ಅಲ್ಲಿ ಕೇಳಿದ್ದಾರೆ. ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್ ಆ್ಯಕ್ಟಿಂಗ್ ಆನ್ ಅ ಕರೆಂಟ್ ಲೂಪ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಅದು ಬಿಟ್ಟರೆ ಲಾಸ್ಟ್ ಕ್ವಶನ್, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್ ಆನ್ ಅ ರೆಕ್ಟ್ಯಾಂಗ್ಯುಲರ್ ಲೂಪ್ ಪ್ಲೇಸ್ಡ್ ಇನ್ ಅ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಇದು 2022 ಅಲ್ಲಿ ಕೇಳಿದ್ದು. 22 ಕೇಳಿದ್ದನ್ನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದೇ ಇದ್ದರೂ 6 ಕ್ವಶನ್ಸ್ ಇದೆ, ಅಟ್ಲೀಸ್ಟ್ 5 ಕ್ವಶನ್ಸ್ ಆದರೂ ಮಾಡಿ. ಅದರಲ್ಲೂ ಇದನ್ನು ಸ್ವಲ್ಪ ಲೇಟ್ ಮಾಡಿದ್ರು ಓಕೆ. 3rd ಮತ್ತು ಯಾವುದು 5th ಕ್ವಶನ್ ಪ್ರಿಪರೇಟರಿಲಿ ಕೇಳಿರ್ಲಿಕ್ಕೆ ಹೋಗಿ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ದಯವಿಟ್ಟು ಈ 5 ಕ್ವಶನ್ಸ್ ಆದರೂ ದಯವಿಟ್ಟು ಮಾಡ್ಕೊಳ್ಳಿ. 6th ಕ್ವಶನ್ ಬಿಟ್ಟರು ಓಕೆ, ಬಿಡಬೇಡಿ. ಟೈಮ್ ಇದ್ದರೆ ದಯವಿಟ್ಟು ಅದನ್ನು ಮಾಡಿ, 5 ಕ್ವಶನ್ಸನ್ನು ಮಾಡಿ. ಇದು ನಿಮ್ಮ ಕ್ವಶನ್ ನಂಬರ್ 39. ಸರಿನಾ? ಇದಾದ ನಂತರ ಆ್ಯಕ್ಚುಲಿ ಕ್ವಶನ್ ನಂಬರ್ 40 ಬರುತ್ತೆ. ಅದು ರೇ ಆಪ್ಟಿಕ್ಸ್ ಮತ್ತು ವೇವ್ ಆಪ್ಟಿಕ್ಸಿಂದ ಬರುತ್ತೆ. ಬಟ್ ನಾನು ಕ್ವಶನ್ ನಂಬರ್ 40ನ ಡಿಸ್ಕಸ್ ಮಾಡೋದಿಲ್ಲ. ಯಾಕಂತ ಕೇಳಿದರೆ ಅದರಲ್ಲಿ ಒಂದು ಲೆನ್ಸ್ ಮೇಕರ್ಸ್ ಫಾರ್ಮುಲಾವನ್ನು ತುಂಬ ಟೈಮ್ ಕೇಳಿದ್ದಾರೆ. ಅದು ಬಿಟ್ಟರೆ A ಮತ್ತು B ಆಗಿದೆ. ಸೊ ಅದನ್ನು ನೀವು ನೋಡ್ಕೊಳ್ಳಿ. ಓಕೆ, ಮಾಡೋದಾದರೆ ಇದು ಕಂಡಕ್ಟರ್ ಕ್ವಶನ್ ನಂಬರ್ 41 ಸೆಮಿಕಂಡಕ್ಟರಿಂದ ಬರುತ್ತೆ. ವಾಟ್ ಈಸ್ ಹಾಫ್ ವೇವ್, ಇವೆರಡರಲ್ಲಿ ಇದು 100% ಬಂದೇ ಬರುತ್ತೆ. ಇದು ಬಿಟ್ಟರೆ ಅದ್ರ ಜೊತೆ 1-2 ಕ್ವಶನ್ ನಾನು ಲಿಸ್ಟ್ ಮಾಡಿದ್ದೇನೆ. ಹೆಚ್ಚಿನ ಕ್ವಶನ್ ಪೇಪರ್ಲ್ಲಿ ಕೇಳಿದ್ದಾರೆ. ವಾಟ್ ಈಸ್ ಹಾಫ್ ವೇವ್ ರೆಕ್ಟಿಫೈಯರ್, ಡ್ರಾ ನೀಟ್ ಲೇಬಲ್ಡ್ ಸರ್ಕ್ಯೂಟ್ ಡಯಾಗ್ರಾಮ್ ಟು ಇನ್ಪುಟ್ ಔಟ್ಪುಟ್ ವೇವ್ ಫ್ರಂಟ್ ಆಫ್ ದ ಹಾಫ್ ವೇವ್ ರೆಕ್ಟಿಫೈಯರ್, ಎಕ್ಸ್ಪ್ಲೈನ್ ದ ವರ್ಕಿಂಗ್ ಆಫ್ ಹಾಫ್ ವೇವ್ ರೆಕ್ಟಿಫೈಯರ್. ಅದು ಬಿಟ್ಟರೆ ವಾಟ್ ಈಸ್ ಮೆಂಟ್ ಬೈ ರೆಕ್ಟಿಫಿಕೇಶನ್, ಎಕ್ಸ್ಪ್ಲೈನ್ ದ ವರ್ಕಿಂಗ್ ಆಫ್ PN ಜಂಕ್ಷನ್ ಡಯೋಡ್ ಆಸ್ ಅ ಫುಲ್ ವೇವ್ ರೆಕ್ಟಿಫೈಯರ್ ವಿತ್ ದ ಹೆಲ್ಪ್ ಆಫ್ ರೆಲೆವೆಂಟ್ ಡಯಾಗ್ರಾಮ್, ಎಕ್ಸ್ಪ್ಲೈನ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ವೇವ್ ಫಾರ್ಮ್. ವೆರಿ 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 ಇಂಪಾರ್ಟೆಂಟ್. ಇವೆರಡನ್ನ ತುಂಬ ಟೈಮ್ ಕೇಳಿದರೆ 99% ಇವೆ 2 ಕ್ವಶನ್ಸನ್ನು ಕೇಳ್ತಾರೆ. ಅದು ಬಿಟ್ಟರೆ ನಿಮಗೆ ಎಕ್ಸ್ಪ್ಲೈನ್ ದ ಫಾರ್ಮೇಷನ್ ಆಫ್ ಎನರ್ಜಿ ಬ್ಯಾಂಡ್ಸ್ ಇನ್ ಸಾಲಿಡ್ಸ್, ಎನರ್ಜಿ ಬ್ಯಾಂಡ್ಸ್ ಬಗ್ಗೆ ಒಂದು ಕ್ವಶನ್ನ ಕೇಳ್ಬೋದು ಕೇಳಿದರೆ. ಓಕೆ, 3+2 ಅಲ್ಲಿ ಕೇಳಿದ್ದಾರೆ. ಆನ್ ದ ಬೇಸಿಸ್ ಆಫ್ ಎನರ್ಜಿ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಅ ಕಂಡಕ್ಟರ್ ಆ್ಯಂಡ್ ಸೆಮಿ ಕಂಡಕ್ಟರ್ ಆ್ಯಂಡ್ ಅನ್ ಇನ್ಸುಲೇಟರ್. ಇದನ್ನೊಂದು 2 ಟೈಮ್ಸ್ ಕೇಳಿದ್ದಾರೆ. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಕಂಡಕ್ಟರ್, ಸೆಮಿ ಕಂಡಕ್ಟರ್, ಇನ್ಸುಲೇಟರ್. ಎಲ್ಲಿ ಮಾಡಲ್ಲು 2026ನ 3rd ಮಾಡಲಲ್ಲಿ ಕೇಳಿದ್ದಾರೆ. ಪ್ರಿಪರೇಟರಿ ಫಸ್ಟಲ್ಲಿ ಕೇಳಿದ್ದಾರೆ. ಕಂಡಕ್ಟರ್, ಸೆಮಿ ಕಂಡಕ್ಟರ್, ಇನ್ಸುಲೇಟರ್. ಅದು ಬಿಟ್ಟರೆ ಎನರ್ಜಿ ಬ್ಯಾಂಡ್ ಮೇಲೆ 1 ಟೈಮ್ ಕೇಳಿದ್ದಾರೆ. ಎಕ್ಸ್ಪ್ಲೈನ್ ದ ಕ್ಲಾಸಿಫಿಕೇಶನ್ ಆಫ್ ಸಾಲಿಡ್ಸ್ ಯೂಸಿಂಗ್ ಬ್ಯಾಂಡ್ ಥಿಯರಿ. ಅದೇ
ಫಾರ್ಮೇಷನ್ ಆಫ್ ಎನರ್ಜಿ ಬ್ಯಾಂಡ್ಸ್ ಮೇಲೆ ಕ್ವಶನ್ ಕೇಳ್ತಾರೆ. ರೈಟ್ 2 ಡಿಫರೆನ್ಸಸ್ ಬಿಟ್ವೀನ್ ಇಂಟ್ರೆನ್ಸಿಕ್ ಆ್ಯಂಡ್ ಎಕ್ಸ್ಟ್ರೆನ್ಸಿಕ್ ಸೆಮಿ ಕಂಡಕ್ಟರ್. ಇದನ್ನು 2025ನ ಬೋರ್ಡ್ಸಲ್ಲಿ ಕೇಳಿದ್ದಾರೆ, ಸೆಕೆಂಡ್ ಬೋರ್ಡಲ್ಲಿ 2025ನ ಮಾಡಲ್ 3ಯಲ್ಲಿ ಕೇಳಿದ್ದಾರೆ. ಓಕೆ, ಸೊ ಇದು ಬಂದುಬಿಟ್ಟು ನಿಮ್ಮ ಸೆಮಿ ಕಂಡಕ್ಟರ್ಸ್. ಇದೆಲ್ಲದು ಆಲ್ಮೋಸ್ಟ್ ನಿಮಗೆ 99% ಇದೇ ಇಷ್ಟು ಕ್ವಶನ್ಸ್. ನಾನು ಹೇಳಿದ ಇದಿಷ್ಟು ಕ್ವಶನ್ಸನ್ನು ಓದ್ಕೊಳ್ಳಿ. ಓಕೆ, ಬೇಕಾದರೆ ನೀವು ವೇವ್ ಆಪ್ಟಿಕ್ಸಲ್ಲಿ ಲೆನ್ಸ್ ಮೇಕರ್ಸ್ ಫಾರ್ಮುಲಾದ ಮೇಲೆ ಹೆಚ್ಚಾಗಿ ಕ್ವಶನ್ ಕೇಳಿದ್ದಾರೆ, ಮತ್ತು ಡಿಫ್ರೆಂಟಾಗಿ A B ಆಗಿ ಕೇಳಿದ್ದಾರೆ. ಓಕೆ, ಸೊ ಅದನ್ನು ಬೇಕಾದರೆ ನೋಡ್ಕೊಳ್ಬೋದು ನೀವು. ಓಕೆ, ಇದಿಷ್ಟು ಕ್ವಶನ್ಸ್ 100% ಕವರ್ ಆಗಿದೆ 2015ಇಂದ 2025ವರೆಗೆ. 2024ನ 3 ಇದ್ರದ್ದು ಕವರ್ ಆಗಿದೆ. ಸೊ ದಯವಿಟ್ಟು ಇದಿಷ್ಟನ್ನು ಓದ್ಕೊಳ್ಳಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ 3 ಮಾರ್ಕ್ಸ್ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತೇನೆ, ಅದಾದ ನಂತರ 2 ಮಾರ್ಕ್ಸ್ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತೇನೆ. ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು, ಪಕ್ಕ ಬಂದೇ ಬರುತ್ತೆ. ಯಾಕಂದರೆ 2015ಇಂದ 25ವರೆಗೂ ಮಾಡಿದ್ದೇನೆ. ಅದರಲ್ಲೂ ನಿಮ್ದು ಈ ವರ್ಷ ಅದು ಪ್ರಿಪ್ರೇಟರ್ನೂ ಬಿಡಲಿಲ್ಲ, ಈ ವರ್ಷ ಕೊಟ್ಟಂಥ 3 ಮಾಡಲ್ ಕ್ವಶನ್ ಪೇಪರ್ಸನ್ನು ಬಿಡಲಿಲ್ಲ. ಲಾಸ್ಟ್ ಇಯರ್ ಮಾಡಲ್ ಕ್ವಶನ್ ಪೇಪರ್ಸನ್ನು ಕವರ್ ಮಾಡಿದ್ದೇನೆ. ಲಾಸ್ಟ್ ಇಯರ್ 3 ಬೋರ್ಡ್ ಕ್ವಶನ್ ಪೇಪರ್ಸನ್ನು ಕವರ್ ಮಾಡಿದ್ದೇನೆ. ಅದ್ರ ಪ್ರೀವಿಯಸ್ ಇಯರ್ 3 ಬೋರ್ಡ್ ಕ್ವಶನ್ ಪೇಪರ್ಸನ್ನು ಕವರ್ ಮಾಡಿದ್ದೇನೆ, ಪ್ಲಸ್ ಅದರದ್ದು ಮಾಡಲ್ ಕ್ವಶನ್ ಪೇಪರ್ ಕವರ್ ಮಾಡಿದ್ದೇನೆ. ಮತ್ತು ಎಲ್ಲ ಬೋರ್ಡ್ 2015ಇಂದ 2025ಗೆ ಎಲ್ಲ ಬೋರ್ಡ್. ಓಕೆ, 100% ಇದಿಷ್ಟು ಒಳಗಡೆ ಬರುತ್ತೆ ಪಕ್ಕ. ಓಕೆ, ಸೊ ಇದರಲ್ಲಿ 15 ಮಾರ್ಕ್ಸ್ ನೀವು ಆರಾಮ್ಸೆ ತೆಗಿಬೋದು. ಓಕೆ, ದಯವಿಟ್ಟು ಯಾವುದನ್ನು ಚಾಯ್ಸಿಗೆ ಬಿಡಬೇಡಿ. ಯಾಕಂತ ಕೇಳಿದರೆ ನಾನು ಹೇಳಿರೋದೇ 4 ಚಾಪ್ಟರ್. ಈ 4 ಚಾಪ್ಟರ್ನ ಪರ್ಫೆಕ್ಟಾಗಿ ಓದ್ಕೊಳ್ಳಿ. ಇಲ್ಲಿ ಹಾಫ್ ವೇವ್ ಫುಲ್ ವೇವ್ ರೆಕ್ಟಿಫೈಯರ್ ಇದೆ, ಅದ್ರ ಜೊತೆ ಇದನ್ನು ಫಾರ್ಮೇಷನ್ ಆಫ್ ಎನರ್ಜಿ ಬ್ಯಾಂಡ್ಸನ್ನು ಓದ್ಕೊಳ್ಳಿ. ಇದಾದಮೇಲೆ ನಾನು ನಾಳೆ ಬೆಳಿಗ್ಗೆ ನಿಮಗೆ 3 ಮಾರ್ಕ್ಸ್ ಕ್ವಶನ್ಸನ್ನು ಅಪ್ಲೋಡ್ ಮಾಡ್ತೇನೆ, ಆಫ್ಟರ್ನೂನು 2 ಮಾರ್ಕ್ಸ್ ಕ್ವಶನ್ ಅಪ್ಲೋಡ್ ಮಾಡ್ತೇನೆ. ಅಲ್ಲಿಗೆ ಫಿಸಿಕ್ಸ್ 2, 3, 5 ಎಂಡ್ ಮಾಡಿ, ಅದಾದಮೇಲೆ ಸಪರೇಟ್ ಕೆಮಿಸ್ಟ್ರಿದು ಅಪ್ಲೋಡ್ ಮಾಡಿ ಆದಮೇಲೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಇದು 2, 3, 5 ಎಲ್ಲದೂ ಅಪ್ಲೋಡ್ ಮಾಡಿ ಆದಮೇಲೆ MCQ ಮತ್ತು FIನೂ ಕೂಡ ಅಪ್ಲೋಡ್ ಮಾಡ್ತೇನೆ. ಸರಿನಾ? ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಮತ್ತು ವಿತ್ ನೋಟ್ಸು ಎಲ್ಲದೂ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಹಾಕ್ತಾ ಇರ್ತೇನೆ. ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.